ನಿಕ್ ಪಿಯಾನ್ ದೇವಾಲಯ. ಕಾಂಬೋಡಿಯಾದ ಆಂಕರ್ ಪ್ರಾಂತದಲ್ಲಿರುವ ನಿಕ್ ಪಿಯಾನ್ ದೇವಾಲಯ ಮಹಾಯಾನ ಬೌದ್ಧ ಪಂಥಕ್ಕೆ ಸೇರಿದ ದೇವಾಲಯ. ದೊಡ್ಡ ಜಲಾಶಯದ ನಡುವೆ ಒಂದು ಕೃತಕ ದ್ವೀಪವನ್ನು ರಚಿಸಿ ಅದರ ನಡುವೆ ಈ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿತ್ತು. ಮಳೆಗಾಲದಲ್ಲಿ ಈ ಜಲಾಶಯ ತುಂಬಿ ತುಳುಕುತ್ತಾ ಇತ್ತಂತೆ. 12ನೇ ಶತಮಾನದ ಉತ್ತರಾರ್ಧದಲ್ಲಿ 7ನೇ ಜಯವರ್ಮನ ಆಳ್ವಿಕೆಯ ಸಮಯದಲ್ಲಿ ಈ ದೇಗುಲ ನಿರ್ಮಾಣವಾಗಿತ್ತು. ಯಾತ್ರಿಗಳಿಗೆ ಒಂದು ಮುಕ್ತಿಧಾಮದಂತೆಯೂ ಇದ್ದ ಈ ದೇಗುಲದ ವಿಶಾಲ ಆವರಣದಲ್ಲಿ ಔಷಧೀಯ ಸಸ್ಯಗಳನ್ನು, ಗಿಡಮೂಲಿಕೆಗಳನ್ನು ಹೇರಳವಾಗಿ ಬೆಳೆಸಲಾಗುತ್ತಾ ಇದ್ದು, ಇದು ಆರೋಗ್ಯಧಾಮವೂ ಆಗಿತ್ತಂತೆ. ಅಲ್ಲದೆ ಇಲ್ಲಿನ ಒಂದು ಕೊಳದಲ್ಲಿ ಮಿಂದರೆ ರೋಗ ರುಜಿನಗಳು ವಾಸಿಯಾಗುತ್ತವೆ ಅನ್ನೋ ನಂಬಿಕೆಯೂ ಇತ್ತಂತೆ. ದೊಡ್ಡ ಕೊಳದ ನಡುವೆ ವೃತ್ತಾಕಾರದಲ್ಲಿ ನಿರ್ಮಿತವಾಗಿರೋ ಈ ಮುಖ್ಯ ದೇಗುಲದ ಮುಂಭಾಗದಲ್ಲಿ ಬಲಾಹ ಅನ್ನೋ ಅಶ್ವದ ಶಿಲ್ಪ ಇದೆ. ಈ ಬಲಾಹ ದೈತ್ಯ ಶಕ್ತಿಗಳಿಂದ ನಾವಿಕರಿಗೆ ರಕ್ಷಣೆಯನ್ನು ನೀಡ್ತಾ ಇತ್ತು ಅನ್ನೋದು ಐತಿಹ್ಯ. ನಿಕ್ ಪಿಯಾನ್ ಅಂದರೆ ಕಾಯಿಲ್ಡ್ ಸರ್ಪೆಂಟ್ಸ್, ಸುರುಳಿ ಸುತ್ತಿಕೊಂಡ ಸರ್ಪಗಳು. ಸುರುಳಿ ಆಕಾರದಲ್ಲಿ ಸರ್ಪಶಿಲ್ಪಗಳು ಈ ದೇಗುಲವನ್ನು ಸುತ್ತುವರೆದಿದ್ವು ಅನ್ನೋ ಕಾರಣಕ್ಕೆ ಈ ಹೆಸರು ಬಂದಿರಬಹುದು. ತಾಸೋಮ್ ದೇವಾಲಯ 12ನೇ ಶತಮಾನದ ಕೊನೆಗೆ 7ನೇ ಜಯವರ್ಮ ಬೇಯಾನ್ ವಾಸ್ತುಶೈಲಿಯಲ್ಲಿ ತನ್ನ ತಂದೆ 2ನೇ ಧರಣೇಂದ್ರವರ್ಮನ ಸ್ಮರಣಾರ್ಥವಾಗಿ ಕಟ್ಟಿಸಿದ ಬೌದ್ಧ ದೇವಾಲಯ ಇದು. ಪೂರ್ವ ದಿಕ್ಕಿನಲ್ಲಿ ಪ್ರವೇಶ ದ್ವಾರ ಇದೆ. ಸುತ್ತಲೂ ಕಂದಕ ಹಾಗೂ ಜೇಡಿಮಣ್ಣಿನ 3 ಗೋಡೆಗಳಿಂದ ಇದು ಆವೃತವಾಗಿದ್ದು, ಆ ಗೋಡೆಗಳ ನಡುವೆ 2 ಗೋಪುರಗಳು ನಿರ್ಮಾಣಗೊಂಡಿದ್ದವು. ಅವಲೋಕಿತೇಶ್ವರನ ಶಿರೋಭಾಗ ಗೋಪುರದ ಮೇಲ್ಭಾಗದಲ್ಲಿ ಸ್ಥಾಪಿತವಾಗಿರೋದನ್ನು ಕಾಣಬಹುದು. ಭಿತ್ತಿಗಳ ಮೇಲೆ ಕೆತ್ತಲಾಗಿರುವ ದೇವತೆಗಳ ಯಕ್ಷಿಯರ ಶಿಲ್ಪಗಳು ಅಪೂರ್ವ ಕಲಾವಂತಿಕೆಯಿಂದ ಆಕರ್ಷಿಸುತ್ತವೆ. ಕೆತ್ತನೆಯಲ್ಲಿರುವ ಕುಸುರಿ ಕೆಲಸವಂತೂ ನಿಜಕ್ಕೂ ವಿಸ್ಮಯಕಾರಿ. ಈಸ್ಟ್ ಮೆಬಾನ್ ದೇವಾಲಯ 10ನೇ ಶತಮಾನದಲ್ಲಿ ರಾಜೇಂದ್ರವರ್ಮನ್ ದೊರೆಯ ಆಳ್ವಿಕೆಯ ಸಮಯದಲ್ಲಿ ನಿರ್ಮಾಣವಾಗಿದ್ದ ದೇವಾಲಯ ಇದು. ಈಗ ಬತ್ತಿ ಹೋಗಿರುವ ಪೂರ್ವ ದಿಕ್ಕಿನ ಜಲಾಶಯದ ನಡುವೆ ರಚಿಸಿದ್ದ ಕೃತಕ ದ್ವೀಪದಲ್ಲಿ ಈ ದೇಗುಲದ ನಿರ್ಮಾಣ ಆಗಿತ್ತು. ಮೂಲತಃ ಇದು ರೂಪುಗೊಂಡಿದ್ದು ಶಿವ ದೇವಾಲಯವಾಗಿ. 3 ಶ್ರೇಣಿಗಳ 2 ಗೋಡೆಗಳಿಂದ ಆವೃತವಾಗಿರುವ ಈ ದೇವಾಲಯದ ನಿರ್ಮಾಣಕ್ಕೆ ಇಟ್ಟಿಗೆ, ಜೇಡಿಮಣ್ಣು, ಸ್ಯಾಂಡ್ಸ್ಟೋನ್ ಮುಂತಾದ ಸಾಮಗ್ರಿಗಳನ್ನು ಬಳಸಲಾಗಿದೆ. ಅದ್ಭುತ ವಾಸ್ತುಶಿಲ್ಪಕ್ಕೆ ನಿದರ್ಶನ ಅನ್ನೋ ಹಾಗಿರುವ ಈ ದೇಗುಲದ ಗೋಡೆಗಳ ಮೇಲೆ 2 ಮೀಟರ್ ಎತ್ತರದ ಆನೆಗಳ ಕಲ್ಲಿನ ವಿಗ್ರಹಗಳಿವೆ. ಈ ದೇಗುಲದ ಭಿತ್ತಿಗಳ ಮೇಲೂ ದೇವತೆಗಳ, ಯಕ್ಷ ಅಪ್ಸರೆಯರ ವಿಗ್ರಹಗಳು ಸುಂದರವಾಗಿ ಕೆತ್ತಲ್ಪಟ್ಟಿವೆ.
ಈ ದೇವಾಲಯದ ಹೊರ ಆವರಣದ ವೈಶಾಲ್ಯವನ್ನು ನೋಡಿದಾಗ ಹಿಂದೆ ಈ ಭಾಗ ಜಲಾವೃತವಾಗಿದ್ದರಿಂದ ದೋಣಿ ಅಥವಾ ತೆಪ್ಪಗಳಲ್ಲಿ ದೇಗುಲಕ್ಕೆ ಜನ ಬರ್ತಾ ಇದ್ರು ಅನಿಸುತ್ತೆ. ಈ ದೇವಾಲಯದ ಹೊರ ಆವರಣದಲ್ಲಿ ಇದ್ದಾಗಲೇ ಆಸ್ಟ್ರೇಲಿಯಾದಲ್ಲಿ ನೆಲೆಸಿರುವ ಪ್ರಖ್ಯಾತ ನೃತ್ಯಪಟು ನಾಟ್ಯಾಚಾರ್ಯ ಚಂದ್ರಭಾನು ಅವರ ಅನಿರೀಕ್ಷಿತ ಭೇಟಿಯಾಯಿತು. ಕುಳಿತಿರುವವರೇ ಚಂದ್ರಭಾನು. ಪ್ರೀರಪ್ ದೇವಾಲಯ ಕಾಂಬೋಡಿಯಾದ ಆಂಕರ್ನಲ್ಲಿ ನಿರ್ಮಾಣವಾಗಿದ್ದ ಮತ್ತೊಂದು ಶಿವ ದೇವಾಲಯ ಈ ಪ್ರೀರಪ್ ದೇವಾಲಯ. ರಾಜೇಂದ್ರ ವರ್ಮನ್ ದೊರೆಯ ಆಳ್ವಿಕೆಯ ಸಮಯದಲ್ಲಿ, ಅಂದರೆ 10ನೇ ಶತಮಾನದಲ್ಲಿ ಖಮೇರ್ ರಾಜಧಾನಿಯ ಮುಖ್ಯ ದೇಗುಲವಾಗಿ ಇದು ನಿರ್ಮಾಣಗೊಂಡಿತ್ತು. ಈ ದೇಗುಲದ ಹೆಸರು ಕೊಂಚ ಆಧುನಿಕವಾದುದು. ಇದರ ಅರ್ಥ ಶರೀರವನ್ನು ತಿರುಗಿಸು, ಟರ್ನ್ ದ ಬಾಡಿ. ಕಾಂಬೋಡಿಯಾದಲ್ಲಿ ಅಂತ್ಯ ಸಂಸ್ಕಾರದ ವಿಧಿಗಳು ದೇವಾಲಯಗಳಲ್ಲೇ ನಡೆಯುತ್ತಿದ್ದು, ದಹನ ಕಾರ್ಯದ ನಂತರ ಬೂದಿಯನ್ನು ವಿಧಿವಿಧಾನಗಳೊಂದಿಗೆ ವಿವಿಧ ದಿಕ್ಕುಗಳಿಗೆ ತೂರುತ್ತಿದ್ದರು ಎಂದು ಹೇಳುತ್ತಾರೆ. ಆ ವಿಧಿಯನ್ನು ಪ್ರತಿನಿಧಿಸುವಂತೆ ಪ್ರೀರಪ್, ಶರೀರವನ್ನು ತಿರುಗಿಸು ಎಂಬ ರೀತಿಯಲ್ಲಿ ದೇಗುಲದ ನಾಮಕರಣ ಆಗಿದ್ದಿರಬಹುದು. ನಿಜಕ್ಕೂ ದಿಗ್ಭ್ರಮೆಗೊಳಿಸುವ ವೈಶಾಲ್ಯ ಈ ದೇಗುಲದ್ದು. ಅಳಿದುಳಿದಿರುವ ಅವಶೇಷಗಳಲ್ಲಿಯೇ ಶಿಲ್ಪಿಗಳ ಕಲಾವಂತಿಕೆ, ಕುಸುರಿ ಕೆಲಸದ ಜಾಣ್ಮೆ, ವಾಸ್ತುಕಲೆಯ ವೈಭವ ಹೊಡೆದು ಕಾಣುವಂತಿದೆ. ಈ ಶಿಥಿಲಾವಸ್ಥೆಯಲ್ಲಿಯೇ ಇಷ್ಟು ಭವ್ಯವಾಗಿ ಕಾಣುತ್ತಿರುವ ಈ ದೇಗುಲ ತನ್ನ ಪೂರ್ಣ ವೈಭವದ ಸ್ವರೂಪದಲ್ಲಿ ಹೇಗೆ ವಿಜೃಂಭಿಸುತ್ತಿದ್ದಿರಬಹುದು ಎಂಬುದನ್ನು ನೆನೆದರೆ ನಿಜಕ್ಕೂ ಅಚ್ಚರಿಯಾಗುತ್ತದೆ. ಪನೋಮ್ ಬಖೆಂಗ್ ದೇವಾಲಯ ಸಿಯಾಮ್ ರಿಯಾಪ್ ಪ್ರಾಂತ್ಯದಲ್ಲಿ ಎತ್ತರದ ಗುಡ್ಡದ ಮೇಲಿರುವ ಮತ್ತೊಂದು ಶಿವ ದೇವಾಲಯ ಪನೋಮ್ ಬಖೆಂಗ್ ದೇವಾಲಯ. ದಟ್ಟ ಕಾಡಿನ ನಡುವೆ ಬೆಟ್ಟದ ಮೇಲಿರುವ ಈ ದೇವಾಲಯ ಒಂದು ಜನಪ್ರಿಯ ಪ್ರವಾಸಿ ತಾಣ. ಮುಖ್ಯ ರಸ್ತೆಯಿಂದ ಕಾಲುದಾರಿಯಲ್ಲಿ ಸುಮಾರು 20 ನಿಮಿಷಗಳ ಕಾಲ ನಡೆದು ಹೋದರೆ ಈ ಭವ್ಯ ದೇವಾಲಯದ ಅವಶೇಷಗಳು ಕಣ್ಣಿಗೆ ಬೀಳುತ್ತವೆ. ಶಿವ ದೇಗುಲಕ್ಕೆ ಅಭಿಮುಖವಾಗಿ ಕುಳಿತಿರುವ ನಂದಿಯ ವಿಗ್ರಹ.
9ನೇ ಶತಮಾನದ ಕೊನೆಯಲ್ಲಿ ಯಶೋವರ್ಮನ್ ದೊರೆಯ ಆಳ್ವಿಕೆಯ ಸಮಯದಲ್ಲಿ ಈ ಭವ್ಯ ದೇಗುಲ ನಿರ್ಮಾಣಗೊಂಡಿತ್ತಂತೆ. ಮೂಲತಃ ಶಿವ ದೇಗುಲವಾಗಿದ್ದದ್ದು ನಂತರ ಬೌದ್ಧ ದೇವಾಲಯವಾಗಿ ಮಾರ್ಪಾಟಾಯಿತು. ಕುಳಿತಿರುವ ಬುದ್ಧನ ಪ್ರತಿಮೆ ಮೊದಲು ಮೇಲ್ಭಾಗದ ಶ್ರೇಣಿಯಲ್ಲಿ ಸ್ಥಾಪಿತವಾಗಿದ್ದದ್ದು ಈಗ ಕಣ್ಮರೆಯಾಗಿದೆ ಅಂತ ಹೇಳ್ತಾರೆ. ಪಶ್ಚಿಮದ ಭಾಗಕ್ಕೆ ಮಲಗಿರುವ ಬುದ್ಧನ ಶಿಲ್ಪವೂ ಇದ್ದಿತೆಂದು ಈಗಲೂ ಅದರ ಕುರುಹುಗಳು ಅಲ್ಲಿ ಕಾಣುತ್ತವೆ ಅಂತಲೂ ಹೇಳ್ತಾರೆ. ಇದು ದೇವಾಲಯದ ಮಧ್ಯಭಾಗದಲ್ಲಿರುವಂಥ ಮುಖ್ಯ ಗೋಪುರ. ಆಗಲೇ ಹೇಳಿದ ಹಾಗೆ ಈ ದೇವಾಲಯ ಒಂದು ಜನಪ್ರಿಯ ಪ್ರವಾಸಿ ತಾಣ. ಈ ಗುಡ್ಡದ ಮೇಲಿಂದ ಕಾಣುವಂಥ ಅತ್ಯದ್ಭುತ ಸೂರ್ಯಾಸ್ತಮಾನದ ನೋಟವನ್ನು ಕಣ್ಣು ತುಂಬಿಕೊಳ್ಳೋದಕ್ಕೋಸ್ಕರ ಪ್ರವಾಸಿಗರು ಇಲ್ಲಿಗೆ ಹಿಂಡಾಗಿ ಬರ್ತಾರೆ. ನಾವು ಇಲ್ಲಿಗೆ ಭೇಟಿ ನೀಡಿದ ದಿನ ದಟ್ಟ ಮೋಡಗಳು ಕವಿದದ್ದರಿಂದ ನಮಗೆ ಸೂರ್ಯಾಸ್ತದ ದರ್ಶನ ಭಾಗ್ಯ ಲಭಿಸದೆ ಹೋದದ್ದು ನಮ್ಮ ದುರಾದೃಷ್ಟ ಅಂತಲೇ ಹೇಳಬೇಕು.